ಗೀತಾ, ಇವತ್ತು ನಾನು ಮಧ್ಯಾಹ್ನ ಮೇಲೆ ಸ್ಕೂಲಿಗೆ ಬರ್ತೀನಿ, ನೀನೋಗು ಸ್ಕೂಲಿಗೆ. ಯಾಕೆ ರಾಮು, ಏನಾಯ್ತು? ಹೌದು, ಮಧ್ಯಾಹ್ನ ಮೇಲೆ ಬಂದ್ರೆ ಕರ್ಕೋತಾರಾ? ಏನೋ ಗೊತ್ತಿಲ್ಲ ಗೀತಾ, ಆದ್ರೆ ಮಧ್ಯಾಹ್ನದವರೆಗೆ ರಾಧಾ ಟೀಚರ್ ಕೈಯಿಂದ ತಪ್ಪಿಸ್ಕೋಬೋದಲ್ವಾ? ಓ, ಅದಾ ನಿನ್ ಪ್ರಾಬ್ಲಮ್? ಹೌದು ಗೀತಾ, ಆ ಟೀಚರ್ ಯಾರ ಲಂಚ್ ಬಾಕ್ಸ್ ಅಲ್ಲಿ ಒಳ್ಳೆ ಸಾರಿ ಇದೆ ನೋಡಿ ಅವ್ರ ಬಾಕ್ಸ್ನ ಅವರೇ ತಗೊಳ್ತಾರೆ. ಅದಕ್ಕೆ ಏನು, ಇವತ್ತು ನಿನ್ನ ಬಾಕ್ಸ್ನೇ ತಗೊಂಡ್ ತಿಂತಾರೆ ಅಂತ ನೀನ್ ಹೇಗೆ ಆಲೋಚನೆ ಮಾಡ್ತೀಯಾ? ಇವತ್ತವರು ನನ್ ಬಾಕ್ಸ್ನೇ ತಗೊಳ್ಳೋದು. ಯಾಕೆ ಅಂದ್ರೆ ಇವತ್ ನನ್ ಬಾಕ್ಸ್ ಅಲ್ಲಿ ಚಿಕನ್ ಸಾರು. ಹಾಗಾದ್ರೆ ಖಂಡಿತ ಟೀಚರ್ ನಿನ್ ಬಾಕ್ಸ್ನ ತಗೊಳ್ತಾರೆ. ಅದಕ್ಕೇನೆ ನನ್ ಬರದಿಲ್ಲ. ಸರಿ, ಆಮೇಲೆ ನಿನ್ನಿಷ್ಟ. ಹಾಗೆ ಹೇಳಿ ಗೀತಾ ಕ್ಲಾಸಿಗೆ ಹೋದ್ಲು. ರಾಧಾ ಟೀಚರ್ ಪ್ರತಿದಿನ ಸ್ಟೂಡೆಂಟ್ಗಳ ಲಂಚ್ ಬಾಕ್ಸ್ನ ತೆಗೆದು ತಿಂತಾ ಇದ್ರು. ಹೀಗೆ ಮಕ್ಕಳು ಪ್ರತಿದಿನ ಯಾರ ಬಾಕ್ಸ್ ಅನ್ನು ತಗೊಳ್ತಾರೋ, ಯಾರಿವತ್ತು ಉಪವಾಸ ಇರ್ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ರಾಧಾ ಟೀಚರ್ ಕ್ಲಾಸಿಗೆ ಬಂದ್ರು. ಗುಡ್ ಮಾರ್ನಿಂಗ್ ಟೀಚರ್. ವೆರಿ ಗುಡ್ ಮಾರ್ನಿಂಗ್. ಎಲ್ಲ ಮಕ್ಕಳು ಅವರವರ ಲಂಚ್ ಬಾಕ್ಸ್ನ ತೆಗೆದು ನನ್ನ ಟೇಬಲ್ ಮೇಲೆ ಇಡಿ. ಹಾಗೆ ಹೇಳಿದಾಗ ಎಲ್ಲ ಮಕ್ಕಳು ಅವರವರ ಟಿಫನ್ ಬಾಕ್ಸ್ನ ತೆಗೆದು ಅವರ ಟೇಬಲ್ ಮೇಲೆ ಇಟ್ರು. ರಾಧಾ ಟೀಚರ್ ಪ್ರತಿ ಸ್ಟೂಡೆಂಟ್ ಬಳಿ ಹೋಗಿ ಅವರವರ ಟಿಫನ್ ಬಾಕ್ಸ್ನ ಓಪನ್ ಮಾಡಿ ಸಾರೇನು ಅಂತ ನೋಡ್ತಾ ಇದ್ರು. ಏನೋ ರಾಜು, ಯಾವಾಗ ನೋಡಿದ್ರು ನಿನ್ನ ಟಿಫನ್ ಬಾಕ್ಸ್ ಅಲ್ಲಿ ಬೇಳೆ ಸಾರೇ ಇರ್ತದೆ. ನಿಮ್ ಮನೆಯಲ್ಲಿ ಬೇಳೆ ಬಿಟ್ರೆ ಬೇರೆ ಏನ್ ಸಾರು ಮಾಡಲ್ವಾ? ಇಲ್ಲ ಟೀಚರ್, ಬೇರೆ ಸಾರು ಕೂಡ ಮಾಡ್ತಾರೆ. ಮತ್ತೆ ಯಾಕೋ ಇವತ್ ಕೂಡ ಬೇಳೆ ಸಾರನ್ನೇ ತಗೊಂಬಂದಿದೀಯಾ? ಇವತ್ ಕೂಡ ನೀನು ಬೇಳೆ ಸಾರು ತಂದ ಕಾರಣ ಮಂಡಿ ಹಾಕೊಂಡು ನೆಲದ ಮೇಲೆ ನಿಂತ್ಕೋ. ಕ್ಲೇ, ನೀವೆಲ್ರೂ ನಿಮ್ಮ ಪುಸ್ತಕನ ತಗೋಬಂದು ಇವನ್ ಮೇಲೆ ಇಡಿ. ಒಂದು ಪುಸ್ತಕ ಕೆಳಗೆ ಬಿದ್ರೆ ಅಷ್ಟೇ ಇವನ್ನ. ಹಾಗೆ ಹೇಳಿ ರಾಧಾ ಅಜಯನ್ನು ಮೊಣಕಾಲಲ್ಲಿ ನಿಲ್ಸಿದ್ಲು. ಮಕ್ಕಳೆಲ್ಲರೂ ಅವರವರ ನೋಟ್ಸ್ ಅನ್ನು ತಗೋಬಂದು ಅವನ ತಲೆ ಮೇಲೆ ಇಟ್ರು. ಪಾಪ ಅಜಯ್ ಟೀಚರ್ ಮೇಲೆ ಇರುವ ಭಯದಲ್ಲಿ ಮಂಡಿ ಊರಿ ನೆಲದ ಮೇಲೆ ನಿಂತಿದ್ದ. ಒಂದು ಪುಸ್ತಕವನ್ನು ಕೂಡ ಕೆಳಗೆ ಬೀಳಿಸಲಿಲ್ಲ. ಆ ನಂತರ ರಾಧಾ ಟೀಚರ್ ಬೇರೆ ಮಕ್ಕಳ ಟಿಫನ್ ಅನ್ನು ಕೂಡ ನೋಡ್ತಾ ಇದ್ಲು. ಬೆಂಡೆಕಾಯಿ, ಬದ್ನೆಕಾಯಿ, ತೊಂಡೆಕಾಯಿ, ಚಿಚಿ, ಯಾವಾಗ ನೋಡಿದ್ರು ಇದೇ ಸಾರು. ಇದೇ ಸಾರ್ ತಿನ್ನಕ್ಕೆ ಬೇಜಾರಾಗಲ್ವಾ? ಹೀಗೆ ಒಂದು ಸ್ಟೂಡೆಂಟ್ ಬಾಕ್ಸ್ ಅನ್ನು ತೆಗೆದು ಅದ್ರಲ್ಲಿರುವ ಸಾರೇನು ಅಂತ ಗೊತ್ತಾಗದೆ, ಈ ಸಾರ್ ಹೆಸರೇನು ಪ್ರಿಯಾ? ನೋಡ್ಲಿಕ್ಕೆ ವಿಚಿತ್ರವಾಗಿ ಕಾಣ್ತಾ ಇದೆ. ಟೀಚರ್, ಈ ಸಾರ್ ಹೆಸರು ಮಶ್ರೂಮ್. ಓ, ಮಶ್ರೂಮಾ? ಐ ಲವ್ ದಟ್ ಕರಿ ಅಮ್ಮ. ಹಾಗೆ ಹೇಳಿ ಆ ಸ್ಟೂಡೆಂಟ್ಸ್ ಬಾಕ್ಸ್ನ ತಗೊಂಡ್ಲು. ಹೀಗೆ ಅವಳಿಗೆ ಇಷ್ಟವಾದ ಬಾಕ್ಸ್ ಅನ್ನು ಸ್ಟೂಡೆಂಟ್ ನಿಂದ ತಗೊಂಡ್ಲು. ಆಹಾ, ಇವತ್ತಿಗೆ ಇದು ಸಾಕು. ನನಗೆ ಇಷ್ಟವಿಲ್ಲದ ಸಾರನ್ನು ತಗೊಂಬಂದ ಸ್ಟೂಡೆಂಟ್ಗಳು ನಿಮ್ಮ ನಿಮ್ಮ ಟಿಫನ್ ಬಾಕ್ಸ್ನ ಡಸ್ಟ್ಬಿನ್ನಿಗೆ ಹಾಕಿ. ಹಾಗೆ ಹೇಳಿದ್ಲು. ಸ್ಟೂಡೆಂಟ್ಸ್ ಎಲ್ಲ ಒಬ್ಬರ ಮುಖವನ್ನು ಒಬ್ರು ನೋಡ್ಕೊಳ್ತಾ ಇದ್ರು. ಏನ್ ನೋಡ್ತಾ ಇದ್ದೀರಾ? ಎಲ್ರು ಬಂದು ನಿಮ್ಮ ಟಿಫನ್ ಬಾಕ್ಸ್ ಅಲ್ಲಿರುವ ಫುಡ್ನ ಡಸ್ಟ್ಬಿನ್ನಿಗೆ ಹಾಕಿ. ಹೀಗೆ ಟೀಚರ್ ಕೋಪದಿಂದ ಹೇಳಿದಾಗ ಮಕ್ಕಳೆಲ್ಲ ಅವರವರ ಫುಡ್ನ ತಗೊಬಂದು ಡಸ್ಟ್ಬಿನ್ನಿಗೆ ಹಾಕಿದ್ರು. ಇನ್ ಮುಂದೆ ನೀವೆಲ್ರೂ ನನಗೆ ಇಷ್ಟವಿಲ್ಲದ ಸಾರ್ನ ತಗೊಂಬಂದ್ರೆ ನಿಮ್ಮ ಫುಡ್ನ ಡಸ್ಟ್ಬಿನ್ನಿಗೆ ಹಾಕ್ಸೋದು. ಹಾಗೆ ಹೇಳಿ ಮಕ್ಕಳಿಂದ ತೆಗೆದುಕೊಂಡ ಟಿಫನ್ ಬಾಕ್ಸ್ ಅನ್ನು ಅವರ ಮುಂದೆನೆ ತಿಂತಾ ಇದ್ಲು. ಸ್ಟೂಡೆಂಟ್ ಎಲ್ಲ ಹಸಿವಲ್ಲಿ ಒದ್ದಾಡುತ್ತಾ ಭಯದಿಂದ ಟೀಚರ್ ಅನ್ನು ನೋಡ್ತಾನೆ ಇದ್ರು. ಇವಾಗ ಯಾವ ಸ್ಟೂಡೆಂಟ್ಸ್ಗಳು ನನಗೆ ಇಷ್ಟವಾದ ಸಾರ್ನ ತಗೊಂಬಂದ್ರೋ ಅವರು ಹೊರಗಡೆ ಹೋಗಿ ಆಟಾಡಿ, ಉಳಿದ ಮಕ್ಕಳಿಗೆ ನಾನು ಪಾಠ ಮಾಡ್ತೀನಿ. ಹೀಗೆ ಸ್ವಲ್ಪ ಮಕ್ಕಳನ್ನು ಕ್ಲಾಸಿಂದ ಹೊರಗಡೆ ಕಳಿಸಿ ಉಳಿದ ಒಂದು 4 ಮಕ್ಕಳಿಗೆ ಮಾತ್ರ ರಾಧಾ ಟೀಚರ್ ಪಾಠ ಮಾಡ್ತಾ ಇದ್ರು. ಆಗ ರಾಮು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನೇರವಾಗಿ ಕ್ಲಾಸ್ ರೂಮ್ ಒಳಗೆ ಬಂದ. ಮೇ ಐ ಕಮಿಂಗ್ ಟೀಚರ್? ಓ ರಾಮು, ನೀನೇನು ಇವಾಗ ಬಂದಿದೀಯಾ? ಬೆಳಿಗ್ಗೆ ಯಾಕೆ ಕ್ಲಾಸಿಗೆ ಬಂದಿಲ್ಲ? ಟೀಚರ್, ಅದು ಓ, ನಾನ್ ನಿನ್ನ ಲಂಚ್ ಬಾಕ್ಸ್ ತಗೋತೀನಿ ಅಂತ ಬಂದಿಲ್ವಾ? ರಾಮು ಭಯಪಡ್ತಾ ಇದ್ದ. ಇಲ್ಲ ಟೀಚರ್, ನನ್ ಮನೆಯಲ್ಲಿ ನಿನ್ ಮನೆಯಲ್ಲಿ ಏನಾಯ್ತು ರಾಮು? ಎಲ್ಲಿ? ನಿನ್ ಕೈ ಸ್ವಲ್ಪ ತೋರ್ಸು. ಹಾಗೆ ಹೇಳಿದಾಗ ರಾಮು ತನ್ನ ಕೈಯನ್ನು ಮುಂದೆ ತೋರಿಸದೆ ಹಿಂದೆ ಕಟ್ಕೊಂಡ. ಟೀಚರ್ ನಿಧಾನವಾಗಿ ರಾಮು ಕೈಯನ್ನು ಮೂಸಿ ನೋಡಿದ್ರು. ಆಗ ರಾಮುವನ್ನು ನೋಡಿ ನಿಧಾನವಾಗಿ ನಗುತ್ತಾ, ರಾಮು, ಇವತ್ ನಿಮ್ ಮನೆಯಲ್ಲಿ ಚಿಕನಾ? ಹೌದು ಟೀಚರ್. ಓಹೋ, ನಾನು ನಿನ್ ಲಂಚ್ ಬಾಕ್ಸ್ನ ತಗೊಂಡು ತಿಂತೀನಿ ಅಂತ ನಿನ್ ಮಧ್ಯಾಹ್ನ ಊಟ ಮುಗಿಸ್ಕೊಂಡೇ ಬಂದ. ಇದಕ್ಕೆ ಪನಿಷ್ಮೆಂಟ್ ಏನು ಗೊತ್ತಾ? ಹೊರಗಡೆ ಬಿಸ್ಲಲ್ಲಿ ಕ್ಲಾಸ್ ಮುಗಿಯುವ ತನಕ ನೀನು ಜಂಪ್ ಮಾಡ್ಕೊಂಡೇ ಇರ್ಬೇಕು. ಪಾಪ ರಾಮು,
ಟೀಚರ್ ಹೇಳಿದ ಹಾಗೆ ಹೊರಗಡೆ ಬಿಸಿಲಲ್ಲಿ ಜಂಪ್ ಮಾಡ್ಕೊಂಡೇ ಇದ್ದ. ಹೀಗೆ ಟೀಚರ್ ಪ್ರತಿದಿನ ಅವರಿಗೆ ಇಷ್ಟವಾದ ಟಿಫನ್ ಅನ್ನು ತೆಗೆದುಕೊಂಡು ಊಟ ಮಾಡಿ ಇಷ್ಟವಿಲ್ಲದ ಟಿಫನ್ ಅನ್ನು ತಗೊಂಬಂದಿರುವ ಮಕ್ಕಳಿಗೆ ಪನಿಷ್ಮೆಂಟ್ ನ ಕೊಡ್ತಾ ಇದ್ರು. ಈ ಸ್ಟೂಡೆಂಟ್ಗಳಲ್ಲಿ ಕಮಲಾ ಎನ್ನುವ ಬಡ ವಿದ್ಯಾರ್ಥಿ ಇದ್ಲು. ಅವಳು ಯಾವಾಗಲೂ ಅವಳ ಟಿಫನ್ ಬಾಕ್ಸ್ ಅಲ್ಲಿ ಗಂಜಿಯನ್ನೇ ತರ್ತಾ ಇದ್ಲು. ಎಂದಿನಂತೆ ಕಮಲಾ ಅವಳ ಟಿಫನ್ ಬಾಕ್ಸ್ ಅಲ್ಲಿ ಗಂಜಿ ನೀರ್ನ ತಂದ್ಲು. ಕಮಲಾ, ಇವತ್ ನಿನ್ ಟಿಫನ್ ಬಾಕ್ಸ್ ಇಂದ ಘಮ ಘಮ ವಾಸನೆ ಬರ್ತಾ ಇದೆ. ಈ ಟೀಚರ್ಗೋಸ್ಕರ ಏನೋ ಸ್ಪೆಷಲ್ ಆದ ಅಡಿಗೆ ಮಾಡ್ಕೊಂಡ್ ಬಂದಿದೀಯಾ? ಎಲ್ಲಿ ನಿನ್ ಟಿಫನ್ ಬಾಕ್ಸ್ ನ ತೋರ್ಸು. ಹಾಗೆ ಕೇಳಿದಾಗ ಕಮಲಾ ಹೆದರ್ಕೊಂಡೆ ಬಾಕ್ಸ್ ನ ಟೀಚರಿಗೆ ಕೊಟ್ಲು. ಟೀಚರ್ ಟಿಫನ್ ಬಾಕ್ಸ್ ಅನ್ನು ಓಪನ್ ಮಾಡದೆ ಅದರಿಂದ ಬರುವ ವಾಸನೆಯನ್ನು ಗಮನಿಸುತ್ತಾ, ಏನ್ ಕಮಲಾ, ಒಳ್ಳೆ ಬಿರಿಯಾನಿ ವಾಸನೆ ಬರ್ತಾ ಇದೆ. ಚಿಕನ್ ಬಿರಿಯಾನಿಯಾ ಅಥವಾ ಮಟನ್ ಬಿರಿಯಾನಿಯಾ? ಹಾಗೆ ಕೇಳಿದಾಗ ಕಮಲನಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹೀಗೆ ರಾಧಾ ಟೀಚರ್ ತುಂಬಾ ಆಸೆಯಿಂದ ಟಿಫಿನ್ ಬಾಕ್ಸ್ ನ ಓಪನ್ ಮಾಡುವಾಗ ಅದರಲ್ಲಿದ್ದ ಗಂಜಿ ಎಲ್ಲ ಅವರ ಮೇಲೆ ಚೆಲ್ಲಿ ಹೋಯಿತು. ಅದನ್ನು ನೋಡಿದ ಸ್ಟೂಡೆಂಟ್ಸ್ ಎಲ್ಲ ಒಂದೇ ಸಲ ನಗ್ತಾ ಇದ್ರು. ಅದನ್ನು ನೋಡಿದ ರಾಧಾ ಟೀಚರಿಗೆ ತುಂಬಾನೇ ಕೋಪ ಬಂತು. ನಿನಗೆ ಎಷ್ಟು ಧೈರ್ಯ? ನಾನು ಯಾವತ್ತೂ ಎಲ್ಲರೂ ಟಿಫಿನ್ ಬಾಕ್ಸ್ ನ ತಗೊಳ್ತೀನಿ ಅಂತ, ಇವತ್ ನೀನು ಟಿಫಿನ್ ಬಾಕ್ಸ್ ಅಲ್ಲಿ ನೀರ್ ಹಾಕೊಂಡ್ ಬಂದಿದೀಯಾ? ಹೀಗೆ ಕೋಪದಿಂದ ಕಮಲನ ಕೋಲಲ್ಲಿ ಜೋರಾಗಿ ಹೊಡೆದ್ರು. ಅದನ್ನು ನೋಡಿ ಸ್ಟೂಡೆಂಟ್ಸ್ ಎಲ್ಲ ನಗುವುದನ್ನು ನಿಲ್ಸಿದ್ರು. ಇಲ್ ನೋಡು, ನೀನ್ ನನಗ್ ಮಾಡಿದ ಅವಮಾನದಿಂದ ನೀನು 10 ದಿನ ಮಧ್ಯಾಹ್ನ ಟಿಫಿನ್ ಬಾಕ್ಸ್ ನ ತರ್ಲೇಬಾರ್ದು. ಒಂದು ವೇಳೆ ನೀನ್ ತಗೊಂಬಂದ್ರೆ ನಾನದ್ನ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅರ್ಥ ಆಯ್ತಾ? ಹೀಗೆ ಕೋಪದಿಂದ ಕಮಲನ ನೋಡಿದ್ರು. ಕಮಲ ಭಯದಿಂದ ಆಯ್ತು ಟೀಚರ್ ಹಾಗೆ ಹೇಳಿ ಕೂತ್ಕೊಂಡ್ಲು. ಮರುದಿನದಿಂದ ಕಮಲ ಟಿಫಿನ್ ಬಾಕ್ಸ್ ಅನ್ನು ತರುವುದನ್ನೇ ನಿಲ್ಸ್ಬಿಟ್ಲು. ಹೀಗೆ ಒಂದು ದಿನ ಕಮಲಾ ಟೀಚರ್ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗುವ ದಾರಿಯಲ್ಲಿ ಒಂದು ಗುಡಿಸಲ ಬಳಿ ಕಮಲಾ ಕಾಲಿಲ್ಲದ ಅವರ ತಾಯಿಯನ್ನು ನೋಡ್ಕೊಳ್ತಾ ಇದ್ಲು. ಅದನ್ನು ನೋಡಿದ ರಾಧಾ ಟೀಚರ್ ಕಮಲನ ಫಾಲೋ ಮಾಡ್ತಿದ್ರು. ಅಮ್ಮ, ನಾನ್ ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಅದುವರೆಗೂ ನೀವು ಎಲ್ಲಿಗೂ ಹೋಗ್ಬಾರ್ದು. ಹೀಗೆ ಕಮಲಾ ಬೇರೆಯವರ ಮನೆಗೆ ಮನೆ ಕೆಲಸಕ್ಕೆ ಹೋಗಿ ಅಡಿಗೆ ಮಾಡುವುದು, ಪಾತ್ರೆ ತೊಳೆಯುವುದು, ಮನೆ ಗುಡಿಸುವುದು ಅಂತ ಎಲ್ಲ ಕೆಲಸವನ್ನು ಮಾಡಿ ರಾತ್ರಿ ಸಮಯದಲ್ಲಿ ಮನೆಗೆ ಬಂದು ನೀರ್ ಕುಡಿದು ಆಮೇಲೆ ಓದಲು ಆರಂಭಿಸ್ತಾ ಇದ್ಲು. ಅದನ್ನು ನೋಡಿದ ಟೀಚರಿಗೆ ತುಂಬಾನೇ ಬೇಜಾರಾಯಿತು. ಮರುದಿನ ಕಮಲಾ ಕ್ಲಾಸಿಗೆ ಬಂದಾಗ, ಕಮಲಾ ಬಾ ಇಲ್ಲಿಗೆ ಹಾಗೆ ಕರೆದಾಗ ಕಮಲಾ ಭಯದಿಂದ ಹತ್ರ ಬಂದ್ಲು. ಕಮಲಾ, ಇವತ್ ಮಧ್ಯಾಹ್ನ ನೀನು ಲಂಚ್ ಬಾಕ್ಸ್ ಏನ್ ತಂದಿದೀಯಾ? ಏನು ತಂದಿಲ್ಲ ಟೀಚರ್, ನೀವೇ ತಾನೇ ಹೇಳಿದ್ದು ಸ್ವಲ್ಪ ದಿನ ತನಕ ಮಧ್ಯಾಹ್ನ ಏನೂ ತರಬಾರ್ದು ಅಂತ, ಅದಕ್ಕೇನೆ ಏನೂ ತಗೊಂಬಂದಿಲ್ಲ. ಹೀಗೆ ವಿನಯದಿಂದ ಹೇಳಿದ್ಲು. ಅವಳ ಮಾತನ್ನು ಕೇಳಿದ ರಾಧಾ ಟೀಚರ್ ತುಂಬಾ ಬೇಜಾರ್ ಮಾಡ್ಕೊಂಡು ಅವರ ಮನಸ್ಸಲ್ಲಿ, ನಿಜವಾಗ್ಲೂ ನಾನು ಇಷ್ಟು ದಿನ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ಪಾಪ ಈ ಸ್ಟೂಡೆಂಟ್ಗಳ ಮನೆಯಲ್ಲಿ ಪರಿಸ್ಥಿತಿ ಹೇಗೆ ಇದೆ ಅಂತ ಕೂಡ ಅರ್ಥ ಮಾಡಿಕೊಳ್ಳದೆ ಅವರ ಬಳಿಯಿಂದ ಅವರ ಲಂಚ್ ಬಾಕ್ಸ್ನ ಕಿತ್ಕೊಂಡು ತಿಂದಿದ್ದೀನಿ. ಇನ್ ಮುಂದೆ ಈ ಸ್ಟೂಡೆಂಟ್ಸ್ಗಳಿಗೆ ನಾನು ಕಷ್ಟ ಕೊಡೋದಿಲ್ಲ. ಹೀಗೆ ರಾಧಾ ಟೀಚರ್ ಸ್ವತಃ ಅವರೇ ಕಮಲನಿಗೋಸ್ಕರ ತಂದಿರುವ ಟಿಫಿನ್ ಬಾಕ್ಸ್ನ ಕಮಲನಿಗೆ ಕೊಟ್ರು. ಸ್ಟೂಡೆಂಟ್ಸ್, ಇನ್ಮುಂದೆ ನೀವು ಪ್ರತಿದಿನ ಲಂಚ್ ಬಾಕ್ಸ್ನ ತರಬೇಕಾದ ಅವಶ್ಯಕತೆ ಇಲ್ಲ. ಇನ್ಮುಂದೆ ಯಾವಾಗಲೂ ಮಧ್ಯಾಹ್ನ ನಿಮ್ಗೆ ನಾನೇ ಊಟ ಕೊಡ್ತೀನಿ ಹಾಗೆ ಹೇಳಿದ್ಲು. ಹೀಗೆ ಅಂದಿನಿಂದ ರಾಧಾ ಟೀಚರ್ ಹೇಳಿದ ಹಾಗೇನೆ ಮಧ್ಯಾಹ್ನ ಮಕ್ಕಳಿಗೆ ಊಟವನ್ನು ಕೊಡಿಸಿ, ಹಾಗೇನೆ ಕಮಲನ ಹಾಗೆ ಇರುವ ಬಡ ವಿದ್ಯಾರ್ಥಿಗಳಿಗೆ ಓದಲು ಬೇಕಾದ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದ್ಲು. ನವ್ಯ ರಸ್ತೆ ಬದಿಯಲ್ಲಿ ತರಕಾರಿಯನ್ನು ಮಾರ್ತಾ ಇದ್ಲು. ಒಂದು ದಿನ ನವ್ಯಳ ಬಳಿ ಸುಶೀಲಾ ಎನ್ನುವ ಮಹಿಳೆ ಬಂದ್ರು. ಏನ್ ನವ್ಯ, ಈ ನಡುವೆ ನಿನ್ ಜೊತೆ ತರಕಾರಿಗಳು ಚೆನ್ನಾಗೇ ಇಲ್ವಲ್ಲ? ನೀನೇನು ಹಾಳಾಗಿರುವ ತರಕಾರಿನ ತಗೊಬಂದು ನಮ್ಗೆ ವ್ಯಾಪಾರ ಮಾಡ್ತಿದ್ದೀಯಾ? ಸುಶೀಲಾ ಚೆನ್ನಾಗಿರೋ ತರಕಾರಿನ ನೋಡಿ ಬೇಕು ಬೇಕು ಅಂತ ಹೀಗೆ ಹೇಳ್ತಾ ಇದ್ಲು. ಅದನ್ನು ನೋಡಿ ನವ್ಯ ಗೊಂದಲದಿಂದ, ಅಯ್ಯೋ ಅದೆಲ್ಲ ಏನಿಲ್ಲ ಅಮ್ಮವ್ರೆ, ನಾನು ಚೆನ್ನಾಗಿರುವ ತರಕಾರಿನೇ ಮಾರ್ತಾ ಇದ್ದೀನಿ. ಹಾಗಾದ್ರೆ ಏನೇ, ನನಗೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀಯಾ? ಹೀಗೆ ಕೋಪದಿಂದ ಕೇಳಿದ್ಲು. ದಿವ್ಯಾ ಭಯದಿಂದ, ಅಯ್ಯೋ ನಾನು ಹಾಗೆಲ್ಲ ಹೇಳಿಲ್ಲ ಅಮ್ಮ. ಸರಿಯಮ್ಮ, ನೀನು ಏನು ಹೇಳಿಲ್ಲ. ಸರಿ ಸರಿ, ಒಳ್ಳೆ ಟೊಮೆಟೊನ ನೋಡಿ 1 kg ಕೊಡು. ಸರಿ ಅಮ್ಮವ್ರೆ. ಹೀಗೆ ನವ್ಯ ಭಯದಿಂದ ಚೆನ್ನಾಗಿರುವ ಟೊಮೆಟೊನ ತೆಗ್ದಾಕಿದ್ಲು. ಆಗ ಸುಶೀಲಾ ನಿಧಾನವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಸ್ವಲ್ಪ ತರಕಾರಿನ ತೆಗೆದು ಬ್ಯಾಗ್ ಒಳಗೆ ಹಾಕ್ತಾ ಇದ್ಲು. ಆ ನಡುವೆ ಟೊಮೆಟೊನ ಎರಗ್ತಾ ಇದ್ಲು ನವ್ಯ.
ಅಮ್ಮ ಇಲ್ ನೋಡಿ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕಿದೀನಿ. ನೀನು ಯಾವಾಗ ನೋಡಿದ್ರು ಹೀಗೇನೆ ಹೇಳ್ತೀಯ, ಆದ್ರೆ ನಾನು ಮನೆಗ್ ತಗೊಂಡೋಗಿ ಅದನ್ನ ತೂಕ ಮಾಡಿ ನೋಡುವಾಗ ಅದ್ರಲ್ಲಿ ಕೇವಲ ಅರ್ಧ ಕೆಜಿ ಕೂಡ ಇರೋದಿಲ್ಲ. ಇವತ್ತು ಕೂಡ ಹೋಗಿ ನೋಡ್ತೀನಿ. ಹಾಗೆ ಹೇಳಿ ಸುಶೀಲಾ ಅಲ್ಲಿಂದ ಹೊರಡುವಾಗ ನವ್ಯನಿಗೆ ಸುಶೀಲನ ಮೇಲೆ ಸಂದೇಹ ಬಂತು. ಅಮ್ಮವ್ರೆ, ನೀವು ನನ್ನ ತರಕಾರಿನ ಕದ್ದಿದ್ದು ತುಂಬಾ ತಪ್ಪು. ಹೀಗೆ ಸುಶೀಲನಿಗೆ ಅಡ್ಡವಾಗಿ ನಿಂತ್ಲು ನವ್ಯ. ಸುಶೀಲಾ ಭಯದಿಂದ ಮನಸ್ಸಲ್ಲಿ, ಅಯ್ಯೋ ಇವಾಗ ನಾನು ಕಳ್ಳಿ ಅಂತ ಎಲ್ಲರ ಮುಂದೆ ಇವಳು ಹೇಳಿದ್ರೆ ನನ್ನ ಗೌರವನೇ ಹೋಗ್ಬಿಡುತ್ತೆ. ಹೀಗೆ ಆಲೋಚನೆ ಮಾಡಿ ಸುಶೀಲಾ ನವ್ಯನನ್ನು ದಬಾಯಿಸಲು ನೋಡಿದ್ಲು. ಏನ್ ಮಾತಾಡ್ತಿದ್ಯಾ ನೀನು? ನಿನಗೇನು ನಾನು ಕಳ್ಳಿ ರೀತಿ ಕಾಣ್ತಾ ಇದ್ದೀನಾ? ಇಲ್ ನೋಡಿ ಅಮ್ಮ, ನೀವು ನನ್ ಜೊತೆ ಟೊಮೆಟೊ ಮಾತ್ರ ತಗೊಂಡ್ರಿ, ಆದ್ರೆ ನಿಮ್ಮ ಬ್ಯಾಗಲ್ಲಿ ಬೇರೆ ತರಕಾರಿ ಹೇಗೆ ಬಂತು? ಹೀಗೆ ನವ್ಯ ಸುಶೀಲನ ಜೊತೆ ತರಕಾರಿಯ ಬಗ್ಗೆ ಮಾತಾಡುವಾಗ ಅಲ್ಲಿರುವ ಜನರೆಲ್ಲ ಬಂದು ಗುಂಪು ಸೇರಿದ್ರು. ಏನಮ್ಮ, ಏನಾಯ್ತು? ಏನ್ ಜಗಳ? ಇಲ್ ನೋಡ್ರಿ, ನಾನು ಇವಳ ಜೊತೆ ತರಕಾರಿನ ತಗೊಂಡಿಲ್ಲ, ಟೊಮೆಟೊ ಮಾತ್ರ ತಗೊಂಡೆ. ಇವಳು ಕೋಪದಿಂದ ಬೇರೆಯವ್ರ ಜೊತೆ ತರಕಾರಿ ತಗೊಂಡಿದ್ದೀನಿ ಅಂತ ನನ್ನ ಕಳ್ಳಿ ಅಂತ ಹೇಳ್ತಿದ್ದಾಳೆ. ಸುಶೀಲಾ ಅಲ್ಲಿರುವವರ ಬಳಿ ನವ್ಯನ ಮೇಲೆ ಚಾಡಿ ಹೇಳ್ತಿದ್ರು. ಆಗ ಅಲ್ಲಿರುವವರು ಕೂಡ ನವ್ಯನ ಮೇಲೆ ತಪ್ಪಿದೆ ಅಂತ ತಿಳ್ಕೊಂಡ್ರು. ಏನ್ ನವ್ಯ, ತಂದೆ ತಾಯಿ ಇಲ್ದೇ ಇರೋ ಹುಡುಗಿ ಅಂತ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಜಾಗ ಕೊಟ್ರೆ ನಿನ್ನ ಜೊತೆ ತರಕಾರಿ ತಗೊಂಡಿಲ್ಲ ಅಂತ ಅವರಿಗೆ ಕಳ್ಳಿ ಅಂತ ಪಟ್ಟಣ ಕಟ್ತೀಯ ನೀನು? ಇವಾಗಿನಿಂದ ನೀನು ಇಲ್ಲಿ ಮಾತ್ರ ಅಲ್ಲ, ಈ ಊರಲ್ಲಿ ಯಾವ ಕಡೆನೂ ತರಕಾರಿನ ಮಾರ್ಲೇಬಾರ್ದು. ಹೀಗೆ ಅಲ್ಲಿರುವ ಜನ ನವ್ಯನ ಮೇಲೆ ತೀರ್ಪು ಹೇಳಿದಾಗ ಅವಳಿಗೆ ಏನೂ ಅರ್ಥವಾಗಲಿಲ್ಲ. ತಾನು ಮಾಡದಿರುವ ತಪ್ಪಿಗೆ ಊರಿನ ಜನರೆಲ್ಲ ಈ ರೀತಿ ತೀರ್ಪು ಕೊಟ್ಟ ಕಾರಣ ತನ್ನ ಗುಡಿಸಲ ಮನೆಗೆ ಹೊರಟೋದ್ಲು. ಆಗ ಅವಳ ತಂಗಿಯಾದ ದಿವ್ಯಾ ಮನೆಯಲ್ಲಿ ಕೂತ್ಕೊಂಡು ಅಳ್ತಾ ಇದ್ಲು. ಆಗ ನವ್ಯ ಅವಳ ಬಳಿ ಹೋಗಿ, ಏನ್ ತಂಗಿ, ಯಾಕೆ ಅಳ್ತಾ ಇದ್ದೀಯಾ? ಏನಾಯ್ತು? ಹೀಗೆ ನವ್ಯ ಕೇಳಿದಾಗ ದಿವ್ಯಾ ಅಳುತ್ತಾ ನಡೆದ ವಿಚಾರವನ್ನು ಹೇಳಿದ್ಲು. ಅಕ್ಕ, ನಾನು ಎಂದಿನಂತೆ ಕಾಲೇಜಿಗೆ ಹೋಗ್ತಾ ಇದ್ದಾಗ ನನಗೆ ರಸ್ತೆಯಲ್ಲಿ ಒಂದು ಚಿನ್ನದ ಕಾಲ್ಗೆಜ್ಜೆ ಸಿಕ್ತು. ನಾನು ಅದನ್ನ ತೆಗೆದು ಯಾರ್ದು ಅಂತ ಕೊಡೋಣ ಅಂತ ಸುತ್ತಮುತ್ತ ನೋಡಿದ್ರೆ ಯಾರೂ ಇರ್ಲಿಲ್ಲ. ಆಗ ನಾ ಕಾಲ್ಗೆಜ್ಜೆನ ತೆಗೆದು ಪೊಲೀಸರಿಗೆ ತಗೊಂಡೋಗಿ ಕೊಡೋಣ ಅಂತ ಹೋದಾಗ, ಹೀಗೆ ದಿವ್ಯಾ ಆ ಕಾಲ್ಗೆಜ್ಜೆಯನ್ನು ಕೈಯಲ್ಲಿ ತೆಗೆದುಕೊಂಡು ಪೊಲೀಸರಿಗೆ ಕೊಡೋಣ ಅಂತ ಬರ್ತಾ ಇರುವಾಗ ಇಬ್ಬರು ವ್ಯಕ್ತಿಗಳು ರಸ್ತೆಯಲ್ಲಿ ಅವಳನ್ನು ನೋಡಿ, ಏಯ್ ದಿವ್ಯಾ, ಈ ಚಿನ್ನದ ಕಾಲ್ಗೆಜ್ಜೆ ನಿನಗೆಲ್ಲಿಂದ ಸಿಕ್ತು? ಇದು ನಂದಲ್ಲ, ನನಗೆ ಸಿಕ್ಕಿದ್ದು. ಏನು, ನಿನಗೆ ಸಿಕ್ಕಿದ್ದ? ನಮ್ ಜೊತೆಯಿಂದ ಕಳ್ಳತನ ಮಾಡಿ ನಮ್ ಜೊತೆನೆ ಸುಳ್ಳು ಹೇಳ್ತಿದ್ದೀಯಾ? ನಿಜ ಹೇಳು. ಇಬ್ರು ಕಳ್ಳರು ಅವಳ ಬಳಿ ಬಂದು ಕೇಳುವಾಗ ದಿವ್ಯನಿಗೆ ಕೋಪ ಬಂದು ಅವರ ಬಳಿ ತಿರುಗಿ ಬಿದ್ಲು. ಏನ್ ಮಾತಾಡ್ತಿದ್ದೀರಾ ನೀವು? ಕಳ್ಳತನ ಮಾಡ್ಬೇಕಾದ ಅವಶ್ಯಕತೆ ನನಗೆ ಹೇಗೆ ಬಂತು? ಇದು ನನಗೆ ದಾರಿಯಲ್ಲಿ ಸಿಕ್ತು, ಇದನ್ನ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಕೊಡ್ತೀನಿ. ಹೀಗೆ ತುಂಬಾ ಧೈರ್ಯದಿಂದ ಅವರ ಬಳಿ ಮಾತಾಡ್ತಿದ್ಲು. ಆಹಾ, ಸಾಕು, ನಿಲ್ಸೆ ನಿನ್ ಮಾತ್ನ. ಇವಳು ಕಳ್ಳತನ ಮಾಡಿದ್ದು ಅಲ್ದೆ ಇದನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡ್ತಾಳಂತೆ. ನಮ್ ಜೊತೆನೆ ಮಾತ್ನ ದಬಾಯಿಸ್ತಿದ್ದೀಯಾ? ನಿನ್ನಂತ ಕಳ್ಳರನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾ? ಹೀಗೆ ಆ ಎರಡು ವ್ಯಕ್ತಿಗಳು ಗೀತನನ್ನು ಬಾಯಿಗೆ ಬಂದ ಹಾಗೆ ಬೈತಾ ಇದ್ರು. ಅದನ್ನು ಕೇಳಿ ದುಃಖದಿಂದ ಮನೆಗೆ ಬಂದ್ಲು. ಹೀಗೆ ನಡೆದ ವಿಚಾರವನ್ನು ತನ್ನ ಅಕ್ಕನ ಬಳಿ ಹೇಳ್ತಾ ಇದ್ದಾಗ ಬಡ್ಡಿ ವ್ಯಾಪಾರಿಯಾದ ವೀರಯ್ಯ ಅವರ ಮನೆಗೆ ಬಂದ್ರು. ನವ್ಯ, ನೀನೇನೋ ಕಳ್ಳತನ ಮಾಡದೇ ಇರುವ ಹೆಂಗಸು ಜೊತೆ ಜಗಳವಾಡ್ದೆ, ಆದ್ರೆ ನಿನ್ನ ತಂಗಿ ಏನೋ ಕಳ್ಳತನ ಮಾಡಿ ಹೀಗೆ ದಬಾಯಿಸ್ತಾ ಇದ್ದಾಳೆ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ ಜೊತೆ ಮಾಡಿರುವ ಸಾಲನ ಮೊದ್ಲು ತೀರ್ಸಿ. ವೀರಯ್ಯನವ್ರೆ, ನೀವು ನಮ್ಗೆ ಸ್ವಲ್ಪ ಸಮಯ ಕೊಟ್ರೆ ನಾವು ನಮ್ ಸಾಲನ ತೀರಿಸ್ತೀವಿ. ಇನ್ನು ಎಷ್ಟು ದಿನ ಅಮ್ಮ ನಿಮ್ಗೆ ಸಮಯ ಕೊಡೋದು? ಒಂದ್ ಕೆಲ್ಸ ಮಾಡಿ, ಈ ಮನೆನ ನನ್ ಜೊತೆ ಅಡ ಇಡಿ. ನಿಮ್ ಜೊತೆ ಮಾಡಿರುವ ಸಾಲಕ್ಕಿಂತ ಈ ಮನೆ ಬೆಲೆ ಜಾಸ್ತಿ ರೀ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀವು ಎಷ್ಟು ದಿನ ನನ್ಗೆ ಸಾಲ ಕಟ್ಟದೇ ಇರ್ತೀರೋ ಅಷ್ಟು ದಿನ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಈ ಮನೆನ ನಾನೇ ತಗೋತೀನಿ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ. ಹೀಗೆ ವೀರಯ್ಯ ಅವರ ಬಳಿ ಹೇಳಿದ ಹಾಗೆ ಪಂಚಾಯಿತಿಯನ್ನು ಕರೆದು ಅವರ ಬಳಿ ಇರುವ ಒಂದು ಮನೆಯನ್ನು ಕೂಡ ಮೋಸ ಮಾಡಿ ತಗೊಂಡ್ರು. ಹೀಗೆ ಅವರು ಎಲ್ಲರಿಂದಲೂ ಮೋಸಕ್ಕೆ ಗುರಿಯಾದ್ರು. ಅಕ್ಕ, ನಾವು ಎಲ್ಲಿಯವರೆಗೂ ಒಳ್ಳೆಯವರಾಗಿಯೇ ಇರ್ತೀವೋ ಆವಾಗ ಎಲ್ರೂ ನಮಗೆ ಮೋಸ ಮಾಡ್ತಾ ಇರ್ತಾರೆ. ಆದ್ರೆ ನಾವ್ ಯಾವಾಗ ಇನ್ನೊಬ್ರಿಗೆ ಮೋಸ ಮಾಡ್ತೀವೋ ಆವಾಗ ಎಲ್ರೂ ನಮ್ಮ ಬಳಿ ಮೋಸ ಹೋಗ್ತಾರೆ. ಒಳ್ಳೇದಕ್ಕೆ ಕಾಲನೇ ಇಲ್ಲಕ್ಕ. ನಾವ್ ಈ ಲೋಕದಲ್ಲಿ ಒಳ್ಳೇದ್ ಮಾಡ್ಲೇಬಾರ್ದು. ಹೀಗೆ ದಿವ್ಯಾ ಹೇಳಿದ್ಲು. ಆಗ ನವ್ಯ ಆಲೋಚನೆ ಮಾಡಿ, ಹೌದು, ನೀನ್ ಹೇಳಿದ್ದು ನಿಜನೇ ದಿವ್ಯಾ.
ಇಂದಿನಿಂದ ನಾವು ಒಳ್ಳೇದು ಅನ್ನೋದ್ನ ಮರ್ತೇ ಬಿಡೋಣ. ಹೀಗೆ ಅವರಿಬ್ಬರು ಅಂದಿನಿಂದ ಜನರನ್ನು ಮೋಸ ಮಾಡೋಣ ಅಂತ ಆಲೋಚನೆ ಮಾಡಿದ್ರು. ಹೀಗೆ ಸ್ವಲ್ಪ ದಿನಗಳ ನಂತರ ರಾಮು ಎನ್ನುವ ವ್ಯಕ್ತಿ ಕಾಫಿ ಶಾಪಲ್ಲಿ ಕಾಫಿ ಕುಡಿತಾ ಇದ್ದಾಗ ನವ್ಯ ಅವನ ಬಳಿ ಹೋಗಿ ಹೀಗೆ ದಿನದಿಂದ ದಿನಕ್ಕೆ ಮಾತಾಡಿ ಮಾತಾಡಿ ಅವರ ನಡುವೆ ಸ್ನೇಹ ಬೆಳೆಯಿತು. ಒಂದು ದಿನ ರಾಮು, ನವ್ಯ, ನನಗೆ ನೀನು ಅಂದ್ರೆ ತುಂಬಾನೇ ಇಷ್ಟ. ಎಷ್ಟೋ ದಿನಗಳಿಂದ ನಿನ್ ಜೊತೆ ಒಂದು ವಿಷಯ ಕೇಳಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ನಾನು ನಿನ್ನ ಮದುವೆ ಮಾಡ್ಕೋತೀನಿ, ಒಪ್ಕೋತೀಯಾ? ಹಾಗೆ ಅಂತ ಕೇಳ್ದ. ರಾಮು, ನನಗೆ ನೀನಂದ್ರೆ ಕೂಡ ತುಂಬಾ ಇಷ್ಟನೇ, ಆದ್ರೆ ನಮ್ಮ ಮನೆಯಲ್ಲಿ ಪ್ರೀತಿ ಪ್ರೇಮ ಒಪ್ಕೊಳ್ಳೋದಿಲ್ಲ. ಹಾಗೇನಾ? ಹಾಗಾದ್ರೆ ನಾವು ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ಳೋಣ. ಆ ನಂತರ ರಾಮು ನವ್ಯನಿಗೆ ತುಂಬಾ ಚಿನ್ನಗಳನ್ನು ಮಾಡಿಸಿ ಹಾಕಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ. ಹೀಗೆ ಅವರಿಬ್ಬರು ಮನೆಗೆ ಬಂದ್ರು. ಏನ್ರಿ, ನನಗೆ ಇವತ್ತು ತುಂಬಾ ಭಯ ಆಗ್ತಿದೆ, ನಾವು ಬೇರೆ ಬೇರೆ ಮಲ್ಕೊಳ್ಳೋಣ ಇವತ್ತೊಂದು ದಿನ. ಹೀಗೆ ರಾಮು ಹೋಗಿ ಬೇರೆ ರೂಮಲ್ಲಿ ಮಲ್ಕೊಂಡ. ಸ್ವಲ್ಪ ಕತ್ತಲಾದ ನಂತರ ನವ್ಯ ಯಾರಿಗೂ ಗೊತ್ತಾಗದೆ ಬಾಗಿಲನ್ನು ತೆಗೆದಾಗ ದಿವ್ಯ ಬಂದ್ಲು. ದಿವ್ಯ ಯಾರಿಗೂ ಗೊತ್ತಾಗದೆ ಹೊರಗಡೆ ಕಾಯ್ತಾ ಇದ್ಲು. ಆ ನಂತರ ಅವರಿಬ್ಬರು ಸೇರಿ ಆ ಮನೆಯಲ್ಲಿರುವ ಹಣ ಆಭರಣವನ್ನೆಲ್ಲ ದೋಚಿಕೊಂಡು ಅಲ್ಲಿಂದ ಪರಾರಿಯಾದ್ರು. ಹೀಗೆ ರಾಮು ಬೆಳಿಗ್ಗೆ ಎದ್ದು ನೋಡಿದಾಗ ಮನೆಯಲ್ಲಿ ಏನೂ ಇರ್ಲಿಲ್ಲ. ಅದನ್ನು ನೋಡಿ ರಾಮು ಮೋಸ ಹೋಗಿದ್ದಾನೆ ಅಂತ ಅರ್ಥವಾಯಿತು. ಹೀಗೆ ಅಕ್ಕ ತಂಗಿ ಇಬ್ರು ಪ್ರತಿ ಸಲ ಯಾರಾದ್ರೂ ಹಣ ಇರುವ ಹುಡುಗನನ್ನು ನೋಡಿ ಅವನನ್ನು ಮದುವೆಯಾಗಿ ಮೋಸ ಮಾಡಿ ಹಣವನ್ನು ದೋಚಿಕೊಂಡು ಹೋಗ್ತಾ ಇದ್ರು. ಹೀಗೆ ಒಂದು ದಿನ ನವ್ಯ ಅಜಯ್ ಎನ್ನುವ ಹುಡುಗನನ್ನು ಮದುವೆಯಾದ್ಲು. ಅಜಯ್ ತನ್ನ ತಾಯಿ ಬಳಿ ನವ್ಯನನ್ನು ಕರ್ಕೊಂಡ್ಬಂದು, ನವ್ಯ, ಇಲ್ ನೋಡು, ಇವ್ರು ನಮ್ಮಮ್ಮ, ಇವರಿಗೆ ಕ್ಯಾನ್ಸರ್, ಇವರಿಗೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ನನ್ನ ಮದ್ವೆ ನೋಡಿ ಸಾಯ್ಬೇಕು ಅಂತ ಆಸೆ ಪಡ್ತಿದ್ರು. ಇವಾಗ ಅವ್ರ ಆಸೆ ನೆರವೇರಿತು. ನನಗೆ ನಿನ್ ಬಗ್ಗೆ ಗೊತ್ತು ನವ್ಯ, ನೀನು ನಿನ್ನ ತಂಗಿ ಮದುವೆ ಆಗುವ ರೀತಿ ನಾಟಕವಾಡಿ ಮೋಸ ಮಾಡಿ ಹೋಗ್ತೀರಾ. ಹಾಗೆ ಹೇಳಿದ. ಆ ಮಾತು ಕೇಳಿ ನವ್ಯ ಶಾಕ್ ಆಗಿ, ನನ್ನ ಬಗ್ಗೆ ಗೊತ್ತಾಗಿ ಯಾಕೆ ನನ್ನ ಮದ್ವೆ ಮಾಡ್ಕೊಂಡ್ರಿ? ನನ್ನ ತಾಯಿಗೋಸ್ಕರ. ನಾನು ಹೇಳ್ದೆ ಅಲ್ವಾ, ನಾನು ಮದ್ವೆಯಾಗುವುದು ತಾಯಿಗೋಸ್ಕರ ಅಂತ. ನೀನು ನನಗೊಂದು ಸಹಾಯ ಮಾಡ್ತೀಯಾ? ನೀನು ಸ್ವಲ್ಪ ದಿನ ನನ್ನ ಹೆಂಡತಿಯಾಗಿ ಇದೇ ಮನೆಯಲ್ಲಿ ಇರು, ನನ್ನ ತಾಯಿಗೋಸ್ಕರ. ಆ ಮಾತನ್ನು ಕೇಳಿ ನವ್ಯ ಚಿಂತೆ ಮಾಡ್ಕೊಂಡು ಅದೇ ಮನೆಯಲ್ಲಿ ಸ್ವಲ್ಪ ದಿನ ಇದ್ಲು. ಹೀಗೆ ಸ್ವಲ್ಪ ದಿನ ಅಜಯ್ ಮನೆಯಲ್ಲಿ ಹೆಂಡತಿಯ ರೂಪದಲ್ಲಿ ನಾಟಕ ಮಾಡ್ತಿದ್ದ ನವ್ಯನಿಗೂ ಅವಳ ತಂಗಿಗೂ ಮದುವೆ ರೂಪದಲ್ಲಿ ಅವರು ಮಾಡಿದ ಮೋಸ ನೆನಪಿಗೆ ಬಂತು. ತಂಗಿ, ನಾವು ತುಂಬಾ ತಪ್ಪು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮದುವೆ ಅಂದ್ರೆ ಫಂಕ್ಷನ್ ಅಲ್ಲ, ಮದುವೆ ಅನ್ನೋದು ಮನ್ಸಿಗೆ ಸಂಬಂಧಪಟ್ಟಿದ್ದು. ನಾವು ಇಷ್ಟು ದಿನ ಎಷ್ಟೋ ಮನ್ಸಿಗೆ ನೋವು ತಂದಿದ್ದೀವಿ, ಆದ್ರೆ ಇನ್ಮುಂದೆ ಆ ನೋವನ್ನು ಕೊಡೋದ್ಬೇಡ. ಹಾಗೆ ಹೇಳಿದ್ಲು ನವ್ಯ. ಹೀಗೆ ಅವರಿಬ್ಬರು ಮದ್ವೆ ಹೆಸರಲ್ಲಿ ಮೋಸ ಮಾಡುವುದನ್ನು ನಿಲ್ಲಿಸಿದ್ರು. ಆ ನಂತರ ನವ್ಯ ಅಜಯ್ ಜೊತೆಯಲ್ಲೇ ಇದ್ದುಕೊಂಡು ಅವನ ಹೆಂಡತಿಯಾಗಿ ಜೀವನವನ್ನು ಮಾಡ್ತಾ ಇದ್ಲು. ದಿವ್ಯಾ ಅವಳ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ಲು.